ಸತ್ಯ ಲೋಕದಲ್ಲಿ ಯಾವುದಕ್ಕೆ ಕಡಿಮೆ ಮಾಡಿದವನಲ್ಲ. ಹಾಗಲ್ಲ, ತಾವರನ್ನು ಬಂಡೆ ಬೆಳೆಸಕ್ಕೆ ಮಾಡಿ ಹೋಗ್ತದ ಹಾಗೆ ಮೊದಲಾರೆಂದು ಮಾಡಿ ಹೋಗಿದೆ. ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ. ಚಿಂತೆ ಮನಸ್ಸನ್ನು ಸುಡುತ್ತದೆ, ಚಿತೆ ಇಡೀ ಶರೀರವನ್ನೇ ಸುಡುತ್ತದೆ. ಏನಾಯ್ತು ಮಗಳೇ, ಏನು ಶಾರದಾ? ಸೃಷ್ಟಿ ಮಾಡುವವರು ನೀವು, ಅದೇ ರೀತಿ ನನ್ನನ್ನು ಸೃಷ್ಟಿ ಮಾಡಿದವರು. ಸೃಷ್ಟಿ ಮಾಡಿ ಎಷ್ಟೋ ಸಮಯಗಳೇ ಕಳೆದು ಹೋಯ್ತು ಅಪ್ಪ. ಯಾರೇ ಹೆಣ್ಣಾಗ್ಲಿ ಗಂಡಾಗ್ಲಿ ಉದ್ಯೋಗ ಮಾಡ್ಲೇಬೇಕಾಗ್ತದೆ. ಉದ್ಯೋಗ ಮಾಡದೆ ಸುಮ್ಮನೆ ಕುಳಿತುಕೊಂಡ್ರು ಅಂತಾದ್ರೆ ನಿರುದ್ಯೋಗಿಗಳು ಏನು ಕೆಲಸಕ್ಕೆ ಬಾರದವರು ಎನ್ನುವುದಕ್ಕೆ ಆಡಿಕೊಳ್ತಾರೆ ಅಲ್ವಾ. ನಾನಾಡುವ ಮಾತನ್ನು ಕೀಳಾಗಿ ನೀವು ತಿಳಿದುಕೊಳ್ಬಾರ್ದು. ಸಣ್ಣವಳು ಏನ್ ಹೇಳ್ತಾಳೆ ಎನ್ನುವುದಾಗಿ ಭಾವಿಸಿಕೊಳ್ಬಾರ್ದು ಅಪ್ಪ. ನನಗೂ ಕುಳಿತು ಬೇಸರ, ನನಗೊಂದು ಉದ್ಯೋಗ ಮಾಡ್ಬೇಕು, ಎಲ್ಲರ ಹಾಗೆ ನಾನು ಇರ್ಬೇಕೆನ್ನುವಂತ ಆಸೆ. ನನಗೊಂದು ಉದ್ಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಪ್ಪ ಮಗಳೇ. ಶಾರದಾ, ಉದ್ಯೋಗ ಯಾರಿಗೂ ಮಾಡ್ಲಿ ಆಗ್ತದೆ, ಇಲ್ಲಿ ಮಾಡ್ಲಿ ಆಗ್ತದೆ. ಪ್ರಪಂಚದಲ್ಲಿ ಪ್ರಾಮುಖ್ಯವಾದ ವಿದ್ಯೆ, ವಿನಯ, ಸಂಸ್ಕಾರ, ತ್ಯಾಗಮನವ, ಕರ್ತವ್ಯನಿಷ್ಠ ವಿದ್ಯೆಗಳೇ ಬರುವುದು. ವಿದ್ಯೆಹೀನ ಪಶು ಸಮಾನ. ಪ್ರಪಂಚದಲ್ಲಿ ಏನು ಸಾಧಿಸಕ್ಕೆ ಸಾಧ್ಯವಿಲ್ಲ. ಒಂದು ಉನ್ನತವಾದ ಸ್ಥಾನಕ್ಕೆ ಮುಟ್ಟಬೇಕಾದ್ರೆ ವಿದ್ಯೆಯಿಂದಲೇ ಪ್ರಾರಂಭ, ಮತ್ತೆ ಉದ್ಯೋಗ ಮಾಡಿ ಉನ್ನತವಾದ ಸ್ಥಾನಕ್ಕೆ ಮುಟ್ಟಿದ್ದಾರೆ. ಅದಕ್ಕಾಗಿ ಪ್ರಪಂಚದಲ್ಲಿ ಅದಷ್ಟು ಅವಿದ್ಯಾವಂತರಿದ್ದಾರೆ. ಅವರಿಗೆ ಅಧಿದೇವತೆ ಯಾರಂತ ಇಷ್ಟವರೆಗೆ ತೀರ್ಮಾನ ಮಾಡಿಲ್ಲ. ಇಲ್ಲ, ಯಾಕೆಂದ್ರೆ ಒಂದು ದೇವತೆ ಅಧಿದೇವತೆ ಆಗ್ಬೇಕು, ವಿದ್ಯೆ ಕಲಿಸುವ ದೇವತೆ ಯಾರು ಅಂತ ಆಲೋಚನೆ ಮಾಡಿದಾಗ ಈಗ ನನ್ನ ತಲೆಗೆ ಹೊಳೆಯಿತು, ನಾನು ಕೊಡುವುದು ನೀನು ಪಡ್ಕೊಳ್ಳುವುದು ಆಗ್ಬಾರ್ದು ಮಗಳೇ. ಅದಕ್ಕಾಗಿ ನಾಳೆ ದಿವಸ ಸಮಾರಂಭವನ್ನು ಏರ್ಪಾಡು ಮಾಡ್ತೀನಿ. ಆ ಸಮಾರಂಭದಲ್ಲಿ ಎಲ್ಲ ಗಣ್ಯಾದಿ ಗಣ್ಯರನ್ನು ಕರೀತೀನಿ. ಇನ್ನು ಮುಂದಕ್ಕೆ ವಿದ್ಯೆಗೆ ಅಧಿದೇವತೆ ಯಾರಂದ್ರೆ ಶಾರದೆ. ವಿದ್ಯೆಗೆ ಅಧಿದೇವತೆಯಾಗಿ ಶಾರದೆಯಾಗಿ ಸರಸ್ವತಿಯಾಗಿ ಅವರ ನಾಲಿಗೆಯಲ್ಲಿ ನಡೆದುಕೊಂಡು ಬೆಳಗು.